ಕೆಜಿ ಕಸ ಕೊಟ್ಟಾಗ ಅವ್ರಿಗೆ ಬ್ರೇಕ್ಫಾಸ್ಟ್ ಕೊಡುವಂಥದ್ದು, 1 ಕೆಜಿ ಅಷ್ಟು ಕಸ ಸಿಕ್ಕಿದಾಗ ಊಟ 10 ರೂಪಾಯಿ ಬೆಲೆ ಬಾಳಂತ ಊಟ ಕೊಡೋದು. ಮುದ್ದೆ ಸಿಗುತ್ತೆ, ಅನ್ನ ಸಾಂಬಾರ್, ಅಂಬ್ಲಿ, ಮೊಸರನ್ನ, ಜೊತೆಗೆ ವಾರದಲ್ಲಿ ಸ್ವೀಟು ಸಿಗುತ್ತೆ ಸರ್. ನಾವು ಮನೆಯಿಂದ ಬರ್ತಾ ನಮ್ಮ ಮನೆಗಳಲ್ಲೂ ಕೂಡ ಏನಾದರೂ ಬಾಟಲ್ಗಳಿತ್ತು ಅಂದರೆ ಬಿಸಾಗದೆ ಎತ್ತಿಟ್ಟಿರ್ತೇವೆ. ಅದನ್ನಂತಂದ್ರೆ ನಾವು ಕೂಡ ಮಾಡ್ಬೋದು. ನಾವು ಏನಾದರೂ ಒಂದು ವೇಳೆ ಇಂದಿರಾ ಕ್ಯಾಂಟೀನ್ಗೆ ಊಟಕ್ಕೆ ಬಂದಾಗ ನಮ್ಮ ಹತ್ರ ಬ್ಯಾಗಲ್ಲಿ ಕಲೆಕ್ಟ್ ಮಾಡಿರೋ ತಂದು ನಾವು ಕೂಡ ತೂಕ ಕೊಟ್ಟರೆ ನಮಗೂ ಕೂಡ 5 ರೂಪಾಯಿದು ಟೋಕನ್ ಅಥವಾ 10 ರೂಪಾಯಿ ಟೋಕನ್ ಸಿಗುತ್ತೆ. ಥರದಲ್ಲಿ ಈಗ ನಾವೇನು ಐಡೆಂಟಿಫೈ ಮಾಡ್ತೀವೋ ಇವರು ರೆಗ್ಯುಲರ್ ಬೇಸಿಸಲ್ಲಿ ಏನಾದ್ರು ಈ ಥರದ ಪ್ಲಾಸ್ಟಿಕ್ಕು ಈ ಥರದ್ದು ತಂದು ಕೊಟ್ಟರೆ ನಾವು ಅವ್ರಿಗೆ ಹೆಲ್ತ್ ಟ್ರೀಟ್ಮೆಂಟ್ ಕೊಡಿಸೋದ್ರ ಬಗ್ಗೆನೂ ಏನಾದ್ರು ಈ ಕಾನ್ಸೆಪ್ಟ್ ಇವತ್ತು ಏನು ಮೈಸೂರಿನಲ್ಲಿ ಇಡೀ ಕರ್ನಾಟಕದಲ್ಲಿ ಮೊದಲನೇದಾಗಿ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಮೈಸೂರನ್ನು ಸ್ವಚ್ಛ ನಗರಿಯಾಗಿ ಮಾಡಬೇಕು ಅಂತ ನಾವು ಹೊರಟಿದ್ದೀವಿ. ಆದರೆ ಈಗಾಗಲೇ ನಮ್ಮ ಕಾರ್ಪೊರೇಷನವರು ಇದರ ಬಗ್ಗೆ ಎಲ್ಲ ಕೆಲಸ ಮಾಡ್ತಿದ್ದಾರೆ. ನಮ್ಮ ಕಾರ್ಪೊರೇಷನ್ನವರು ಅಲ್ಲದೆ ಹೊರಗಡೆ ಚಿಂದಿ ಆಯೋರು ಕೂಡ, ಪೇಪರ್ ಆಯೋರು ಕೂಡ ಅವರು ಕಸನ ಎಲ್ಲ ಎತ್ಕೊಂಡು ಕ್ಲೀನ್ ಮಾಡಿ ಅವರು ಕೂಡ ಮೈಸೂರನ್ನು ಕ್ಲೀನ್ ಮಾಡೋದ್ರಲ್ಲಿ ಶ್ರಮ ವಹಿಸ್ತಿದ್ದಾರೆ. ಅವರು ಅವ್ರ ಜೀವನೋಪಾಯಕ್ಕೋಸ್ಕರ ಮಾಡ್ತಾ ಇರ್ಬೋದು, ಆದರೆ ಅವ್ರು ಮಾಡ್ತಾ ಇರೋದು ಕೂಡ ನಮ್ಮದೇ ಉದ್ದೇಶ ಈಡೇರ್ತಾ ಇದೆ. ಸೊ ಹಾಗಾಗಿ ಇಂಥ ಜನಗಳಿಗೆ ನಾವು ಇಂದಿರಾ ಕ್ಯಾಂಟೀನಲ್ಲಿ ಅವರು ಏನು ಈ ಕಸ ತೊಗೊಂಬಂದರೆ ಅದು ಅರ್ಧ ಕೆಜಿ ಕಸ ಕೊಟ್ಟಾಗ ಅವ್ರಿಗೆ ಬ್ರೇಕ್ಫಾಸ್ಟ್ ಕೊಡುವಂಥದ್ದು, 1 ಕೆಜಿ ಅಷ್ಟು ಕಸ ಸಿಕ್ಕಿದಾಗ ಊಟ 10 ರೂಪಾಯಿ ಬೆಲೆ ಬಾಳಂತ ಊಟ ಕೊಡೋದು. ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಕಡೆ ಪ್ರೋಗ್ರಾಮ್ ನಡೀತಿತ್ತು. ಅದನ್ನು ನಾವು ಈಗ ಮೊದಲನೇದಾಗಿ ಮೈಸೂರಲ್ಲಿ ಶುರು ಮಾಡಿದ್ದೀವಿ. ಇವರಿಗೆ ಇಲ್ಲಿ ಊಟ ಕೊಡ್ತೀವಿ ಮತ್ತು ಇವರು ಟೋಕನ್ಗಳನ್ನ ಸಂಗ್ರಹಿಸ್ಕೊಂಡು ಅದನ್ನು ಈ ಮೈಸೂರು ನಗರದಲ್ಲಿರುವ ಯಾವುದೇ ಇಂದಿರಾ ಕ್ಯಾಂಟೀನ್ಗೆ ಹೋದರೂ ಕೂಡ ಅವರು ಊಟ ಮಾಡ್ಬೋದು. ನಾವು ಕೊಟ್ಟಿರೋ ಟೋಕನ್ ಇಟ್ಕೊಂಡು ಅವ್ರು ಎಲ್ಲೇ ಹೋದ್ರೂ ಅವ್ರಿಗೆ ಊಟ ಮತ್ತು ತಿಂಡಿಯನ್ನು ಕೊಡೋ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಅವರು ಝೀರೋ ವೇಸ್ಟ್ ಮ್ಯಾನೇಜ್ಮೆಂಟ್ ಏನು ಪಾಯಿಂಟ್ಗಳಿದೆಯೋ ಅಲ್ಲಿ